ಬಯಲು ಸೀಮೆಯ ಕೋಲಾರದಿಂದ ಪಶ್ಚಿಮ ಘಟ್ಟ ಹೃದಯ ಪಾಕ ಕುದುರೆಮುಖ ಬಂದು ನೆಲೆಸಿದ ರೂಪನ್ ಅವರ ಕಥೆಯಿತು. ಮೌನ ಮುಸುಕಿದ ಕಾಡಿನ ಮಧ್ಯೆ ಶಾಶ್ವತವಾಗಿ ಮುಚ್ಚಿ ಹೋದ ಕೆಐಒಸಿಎಲ್ ಕಂಪನಿಯ ಹಳೆಯ ಶೆಡ್ನಲ್ಲಿ ದ್ವಿಚಕ್ರ ವಾಹನದ ಮೆಕ್ಯಾನಿಕಲ್ ಆಗಿ ರೂಪನ್ ಕಳೆದ 36 ವರ್ಷಗಳ ಏಕಾಂತ ಜೀವನ ನಡೆಸುತ್ತಿದ್ದಾರೆ. ಕಂಪನಿ ಮುಚ್ಚಿ ಇಡೀ ಊರು ಖಾಲಿಯಾದ್ರೂ ಈ ಮಣ್ಣಿನ ಮೇಲಿನ ಅವಿನಾಭಾವ ಪ್ರೀತಿ ಅವರನ್ನ ಇಲ್ಲಿಯೇ ಉಳಿಸುವಂತೆ ಮಾಡಿದೆ. ರೂಪನ್ ಅವರ ಬದುಕಿನಲ್ಲಿ ರಕ್ತ ಸಂಬಂಧದ ಕುರುಹುಗಳಿಲ್ಲ, ಆದರೆ ಅವರ ಸುತ್ತಲೂ ಒಂದು ಪ್ರೀತಿಯ ಸಾಮ್ರಾಜ್ಯವನ್ನ ಅವರು ಕಟ್ಟಿರುತ್ತಾರೆ. ಅದು ಯಾವುದೆಂದ್ರೆ 25ಕ್ಕೂ ಹೆಚ್ಚು ನಾಯಿಗಳು, 30ಕ್ಕೂ ಅಧಿಕ ಬೆಕ್ಕುಗಳು, ಅವರ ಒಂಟಿತನವನ್ನ ದೂರ ಮಾಡುವ ಆಪ್ತ ಸ್ನೇಹಿತರು. ಇವೆಲ್ಲಕ್ಕಿಂತ ಮಿಗಿಲಾದ ಅವರ ವಿಶೇಷ ಗೆಳೆತನ ಇರುವುದು ಒಂದು ಕಾಡು ಹಂದಿಯೊಂದಿಗೆ. ಸಾಮಾನ್ಯವಾಗಿ ಮನುಷ್ಯನಿಂದ ದೂರವಿರುವ ಈ ವನ್ಯಜೀವಿ ಪ್ರತಿದಿನವೂ ಆಹಾರ ಅರಿಸಿ ಅವರ ಬಳಿಗೆ ಬರುತ್ತದೆ. ಇದು ಮನುಷ್ಯ ಮತ್ತು ವನ್ಯಜೀವಿಯ ಅತೀಂದ್ರಿಯ ನಂಬಿಕೆಯ ಸಂಕೇತ. ಕುದುರೆಮುಖದ ಈ ಪುಟ್ಟ ಪಟ್ಟಣದಲ್ಲಿ ವಾಸವಾಗಿರುವ ಬೆರಳೆಣಿಕೆಯಷ್ಟು ಜನರ ಪೈಕಿ ರೂಪನ್ ಕೂಡ ಒಬ್ರು. ವಾಹನ ರಿಪೇರಿಯಿಂದ ಬರುವ ಆದಾಯ ತೀರಾ ವಿರಳವಾಗಿದ್ದು ಆರ್ಥಿಕ ಸಂಕಷ್ಟವನ್ನ ಎದುರಿಸುತ್ತಿದ್ದಾರೆ. ಅರಣ್ಯದ ಮೌನವೇ ಸಂಗೀತ. ಈ ಹಳೆಯ ಶೆಡ್ ಅವರ ಅರಮನೆ, ಸುತ್ತಲಿನ ಪ್ರಾಣಿಗಳೇ ಅವರ ಶ್ರೀಮಂತ ಕುಟುಂಬ. ರೂಪನ್ ಅವರ ಕರುಣಾಶ್ರಯವು ಆಧುನಿಕ ಸಮಾಜಕ್ಕೆ ಪ್ರೀತಿ, ತ್ಯಾಗ, ಸಣ್ಣ ಸಂತೋಷಗಳ ಮೌಲ್ಯವನ್ನ ಸಾರುವ ಜೀವಂತ ಪಾಠವಾಗಿದೆ.